ಗುಡ್ ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಸೊ ಇವತ್ತು ನಮ್ಮದು ವಿಮೆನ್ಸ್ ಡೇ ಸ್ಪೆಷಲ್ ರೈಡ್ ಇದೆ ನಮ್ಮ ಹುಡುಗಿರ್ ಗ್ಯಾಂಗ್ ಜೊತೆ. ಸೊ ಈಗ ಬೆಳಗ್ಗೆ ನಾಲ್ಕೂವರೆ ನೋಡಿ ನಾನು ಬೈಕ್ ತೊಗೊಂಡು ಹೊರಡ್ತಾ ಇದ್ದೀನಿ ಈಗ. ಸೊ ಇಲ್ಲಿಂದ ನಾನು ಕನಕಪುರ ರೋಡ್ಗೆ ಹೋದರೆ ಅಲ್ಲಿ ನಮ್ಮ ಟೀಮ್ ಸಿಗುತ್ತೆ. ಸೊ ಒಂದು 10 ಜನ ಹುಡುಗಿಯರಿದ್ದಾರೆ. ಎಲ್ಲರೂ ಸೇರಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೈಡ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅನ್ನೋಂಥ ಡೀಟೇಲ್ಸು ಅಲ್ಲಿಗೆ ಹೋದ ನಂತರ ಕೊಡ್ತೀನಿ. ಈಗ ಫಸ್ಟ್ ನನ್ನ ಜರ್ನಿ ಸೋಲೋ ಇಲ್ಲಿಂದ ಶುರು ಆಗ್ತಿದೆ. ಸೊ ಲೆಟ್ ಸ್ಟಾರ್ಟ್. ನಮ್ಮ ಈ ಹುಡುಗಿರ್ ಗ್ಯಾಂಗ್ ಜೊತೆ ಬೈಕ್ ರೈಡ್ ಅಂತಂದರೆ ನಾನು ಮಿಸ್ ಮಾಡಲ್ಲ. ಆದರೆ ಈ ಸಲ ಸ್ವಲ್ಪ ಕಷ್ಟ. ಯಾಕೆ ಅಂತಂದರೆ ಒಂದು ಕಡೆ ಜ್ವರ, ಇನ್ನೊಂದು ಕಡೆ ಥ್ರೋಟ್ ಇನ್ಫೆಕ್ಷನ್ನು. ಸೊ ಸ್ವಲ್ಪ 250 ಕಿಲೋಮೀಟರ್ ಎಲ್ಲ ಬೈಕು ರೈಡ್ ಮಾಡೋದನ್ನು ಸ್ವಲ್ಪ ಕಷ್ಟ ಅನಿಸತ್ತೆ. ಬಟ್ ಇರಲಿ, ಆದರೂ ಬಿಡಬಾರ್ದು ಅಂತ ಹೇಳಿ ಈ ಸಲ ಅವ್ರ ಜೊತೆ ವಾಪಸ್ ರೈಡಿಗೆ ಬಂದಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ರೈಡ್ ಮಿಸ್ ಮಾಡ್ಕೊಂಡಿದ್ದೆ. ಸೊ ಆಫ್ ರೋಡಿಂಗ್ ಕ್ಲಾಸ್ ಇತ್ತು ಅಂತ ಹೇಳಿ ಈ ಸಲ ಮತ್ತೆ ಮಿಸ್ ಮಾಡೋದು ಬೇಡ ಅಂತ ಬಟ್ ಸಮವ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಈ ಸಲ ರೈಡ್ ಅಂತ. ಸೊ ಎಲ್ಲ ಗೇರಪ್ ಆಗ್ತಾ ಇದ್ದಾರೆ. ಸೊ ದಿಸ್ ಈಸ್ ಆರ್ ಟೀಮ್. ಹೇಳಿದ ಟೈಮ್ಗೆ ಸರಿಯಾಗಿ ಎಲ್ಲರೂ ಕೂಡ ಫಸ್ಟ್ ಮೀಟಿಂಗ್ ಪಾಯಿಂಟ್ಗೆ ಬಂದು ಸೇರಾಯಿತು. ಅಲ್ಲಿ ನಮ್ಮ ವಾಲ್ಕೇರಿ ರೈಡರ್ಸ್ನ ಅಡ್ಮಿನ್ಗಳು ಎಲ್ಲರಿಗೂ ಬ್ರೀಫಿಂಗ್ ಅನ್ನು ಕೊಡ್ತಾ ಇದ್ರು. ಯಾರು ಮಾರ್ಷಲಿಂಗ್ ಮಾಡ್ತಾರೆ, ಯಾರು ಲೀಡ್ ಮಾಡ್ತಾರೆ ಅಂತ. ಸೊ ಈ ಬ್ರೀಫಿಂಗ್ ಆದ ನಂತರ ಇಲ್ಲಿಂದ ನಮ್ಮ ರೈಡ್ ಶುರು ಆಗುತ್ತೆ. ಸೊ ಎಲ್ಲರೂ ಇಲ್ಲಿ ಸೇರಿದ್ದೀವಿ ನೋಡಿ. ಒಬ್ಬರು ಬರೋದು ಲೇಟ್ ಆಯಿತು, ಹೀಗಾಗಿ ಒನ್ ಅವರ್ ಲೇಟ್ ಆಗಿದೆ. ಈಗಷ್ಟೇ ಬ್ರೀಫಿಂಗ್ ಮುಗೀತು. ಇಲ್ಲಿಂದ ಈಗ ನಮ್ಮ ರೈಡ್ ಶುರುವಾಗುತ್ತೆ. ಇಲ್ಲಿಂದ 30 ಮಿನಿಟ್ಸ್ ಮೇ ಬಿ ನಮ್ಮ ಫಸ್ಟು ಬ್ರೇಕ್ಫಾಸ್ಟ್ ಪಾಯಿಂಟು. ಅದು ಆದಮೇಲೆ ಹೋಗಬೇಕಾಗಿರುವಂಥ ಜಾಗ ಸಿಗುತ್ತೆ. ಅದು ಯಾವ ಜಾಗ ಅಂತ ಬ್ರೇಕ್ಫಾಸ್ಟ್ ಪಾಯಿಂಟ್ ಆದಮೇಲೆ ಹೇಳ್ತೀವಿ. ಸೊ ಇನ್ನೇ ಕಾಣ್ತಿದೆಯಲ್ಲ ಮಂದಾರ್ತಿ ಗಾರ್ಡೇನಿಯಾ. ಸೊ ಇದು ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ ನೋಡಿ. ನಮ್ಮ ರೈಡರ್ಸ್ ಎಲ್ಲ ಅಲ್ಲಿ ಸ್ವಲ್ಪ ಜನ ಇದ್ದಾರೆ, ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಈಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಬ್ರೀಫಿಂಗ್ ಇರುತ್ತೆ, ಆಮೇಲೆ ಇಲ್ಲಿಂದ ಹೊರಡೋದು. ಸೊ ಬ್ರೇಕ್ಫಾಸ್ಟ್ ಪಾಯಿಂಟ್ ಚೆನ್ನಾಗಿದೆ. ಸ್ಪೆಷಲ್ ಡೇ ಅಂತ ಇವತ್ತು ನಮ್ಮ ಅಡ್ಮಿನ್ಗಳು ಸ್ಪಾನ್ಸರ್ ಮಾಡಿದಂಥ ಬ್ರೇಕ್ಫಾಸ್ಟ್ ತಿನ್ಕೊಂಡು ಕಾಫಿ ಟೇಸ್ಟ್ ಮಾಡಿಕೊಂಡು ಇದೇ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ ಸಾಕಷ್ಟು ಟೈಮ್ ಪಾಸ್ ಮಾಡಿ ಉಯ್ಯಾಲೆ ಆಡಿಕೊಂಡು ನಂತರ ನಾವು ಹೋಗಬೇಕಾಗಿದ್ದಂಥ ಅರ್ಕಾವತಿ ಡ್ಯಾಮ್ ಕಡೆಗೆ ನಾವು ರೈಡನ್ನು ಶುರು ಮಾಡಿದ್ವಿ. ಕಾರಣಾಂತರಗಳಿಂದ 1 ಅವರ್ ಲೇಟಾಗಿ ರೈಡ್ ಶುರು ಮಾಡಿದ್ವಿ. ಅಷ್ಟೇ ಅಲ್ಲ, ಫುಲ್ ಗೇರಪ್ ಆಗಿದ್ವಿ. ರೈಡಿಂಗ್ ಜಾಕೆಟು ಪ್ಯಾಂಟು ಹಾಕ್ಕೊಂಡು ಈ ಬಿಸಿಲಲ್ಲಿ ಗಾಡಿ ಓಡಿಸೋದು ಅಷ್ಟು ಸುಲಭ ಅಲ್ಲ. ಉಸ್ಸೋ ಪುಸ್ಸೋ ಅಂತ ಅಂದ್ಕೊಂಡು ಬಿಸಿಲಲ್ಲಿ ಗಾಡಿ ಓಡಿಸ್ಕೊಂಡು ಕಡೆಗೂ ತಲುಪಬೇಕಾಗಿದ್ದಂಥ ಜಾಗವನ್ನು ಬಂದು ತಲುಪಿದ್ವಿ. ಆದರೆ ಅಷ್ಟರಲ್ಲಿ ಸೂರ್ಯ ನೆತ್ತಿಗೇರಿದ್ದ. ಫೈನಲಿ ಅರ್ಕಾವತಿ ಜಲಾಶಯ ನೋಡಿ ಬಂದಿದ್ದೀವಿ. ಇಲ್ಲಿ ನಮ್ಮ ಟೀಮ್ ಅಷ್ಟು ಜನ ಬಂದಿದ್ದಾರೆ. ಜಸ್ಟ್ ಈಗಷ್ಟೇ ಬಂದಿದ್ದು. ಈಗ ಈ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಬೇಕು. ವಾವ್, ಹಿಂದೆ ನೋಡಿ.
ಗೂಗಲ್ ಮ್ಯಾಪ್ಸ್ನಲ್ಲಿ ಇಟ್ ಶೋಸ್ ಆಸ್ ಇಫ್ ಇಟ್ ಇಸ್ ಫುಲ್. ಕೇಳಿಸ್ಕೊಂಡ್ರಲ್ಲ, ಗೂಗಲ್ ಮ್ಯಾಪ್ಸಲ್ಲಿ ಈ ಪ್ಲೇಸ್ ಬಗ್ಗೆ ಹುಡುಕಾಡಿದಾಗ ಅಲ್ಲಿ ಫುಲ್ ನೀರಿದೆ ಅಂತ ತೋರಿಸಿತ್ತು. ಹೀಗಾಗಿ ಎಲ್ಲರೂ ಕೂಡ ಖುಷಿಯಾಗಿ ಈ ಬಿರು ಬಿರು ಬಿಸಿಲಲ್ಲಿ ಸ್ವಲ್ಪ ನೀರಿಡೋ ಜಾಗಕ್ಕೆ ಹೋದ್ರೆ ತಂಪಾಗುತ್ತೆ ಅಂತ ಹೇಳಿ ಈ ಜಾಗಕ್ಕೆ ರೈಡನ್ನು ಫಿಕ್ಸ್ ಮಾಡ್ಕೊಂಡ್ವಿ. ಬಟ್ ಇಲ್ಲಿ ಬಂದಾಗ ಎದುರಾಗಿದ್ದು ದೊಡ್ಡ ಮಟ್ಟದ ನಿರಾಸೆ. ನೀರಿಲ್ಲ ಅಂದರೆ ಏನಂತೆ, ಅಕ್ಕಪಕ್ಕ ಇದ್ದಂಥ ಗುಡ್ಡ ಹಸಿರನ್ನ ನೋಡಿ ಮನಸ್ಸಿಗೆ ಒಂದು ಸ್ವಲ್ಪ ತಂಪಾಯಿತು, ಜೊತೆಗೆ ಖುಷಿ ಕೂಡ ಆಯಿತು. ಅಷ್ಟರಲ್ಲೇ ಅಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ಹರಿತಿರೋಂಥ ಸೌಂಡ್ ಕೇಳ್ತಿತ್ತು. ಏನಪ್ಪ ಇಲ್ಲಿ ನೀರೇ ಇಲ್ಲ ಬಟ್ ನೀರು ಹರಿಯೋ ಸೌಂಡ್ ಕೇಳ್ತಿದೆ ಅಂತ ಆ ಕಡೆ ಹೋದರೆ ಅಲ್ಲಿ ಡ್ಯಾಮಿನ ಒಂದು ಗೇಟನ್ನು ಓಪನ್ ಮಾಡಿದರು. ಸೊ ಹಾಗಾಗಿ ಆ ಗೇಟಲ್ಲಿ ನೀರು ಹರಿತಾ ಇದ್ದದನ್ನು ನೋಡಿ ಕಣ್ಣಿಗೂ ಮನಸ್ಸಿಗೂ ಕೂಡ ತಂಪಾಯಿತು. ಯಾಕೆಂದರೆ ನೀರು ಹರಿಯೋಂಥ ಸೌಂಡ್ ಇದೆಯಲ್ಲ, ಅದು ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಯ್, ನಾವಿವತ್ತು ನೋಡಿ ವಾಲ್ಕೆರಿ ರೈಡರ್ಸಿಂದ ಬ್ರೇಕ್ಫಾಸ್ಟ್ ರೈಡ್ ಬಂದಿರೋದು ಅರ್ಕಾವತಿ ಡ್ಯಾಮ್. ಇಲ್ಲೊಂದೇ ಕಡೆ ವಾಟರ್ ಫ್ಲೋಸ್ ಜೋರಾಗಿರೋದು, ಸೌಂಡ್ ಕೇಳಿಸ್ತಿದೆ ಅಲ್ಲ. ಸ್ವಲ್ಪ ಯಾಮಾದ್ರೂ ಫೋನು ಬೀಳುತ್ತೆ, ನಾನು ಬೀಳ್ತಿರೋ ಮೇಲೆ. ಸೂಪರ್ ಆಗಿದೆ. ಅಲ್ಲೆಲ್ಲ ನೋಡಿ ಎಷ್ಟು ಗ್ರೀನ್ರಿ ಇದೆ. ಕಾವೇರಿ. ಇಲ್ಲಿ ಬೈಕಿಗೆ ಬಿಡಬೇಕಿತ್ತು. ಇಲ್ಲಿ ಸಖತ್ತಾಗಿದೆ ಬೈಕ್ ರೈಡ್ ಮಾಡಲಿಕ್ಕೆ. ಸುತ್ತಮುತ್ತ ಗ್ರೀನ್ರಿ ಇದೆ ಅಂತ ಹೇಳಿ ಸಾಕಷ್ಟು ಸಮಯ ಅಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಯಾಕಂತಂದರೆ ಸೂರ್ಯದೇವನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು ನಮ್ಮ ಮೇಲೆ. ಹೀಗಾಗಿ ಬಿಸಿಲು ತುಂಬಾ ಜಾಸ್ತಿ ಆಗ್ತಿತ್ತು. ಒಂದು ಕಡೆ ತಲೆ ಉರಿತಿದ್ರೆ ಮತ್ತೊಂದು ಕಡೆ ನಾವು ಹಾಕಿದ್ದಂಥ ಗೇರ್ಸಿಂದ ಅಲ್ಲಿ ನಿಲ್ಲಕ್ಕಾಗದೇ ಸೆಕೆ ಆಗ್ತಿತ್ತು. ಹೀಗಾಗಿ ಅಲ್ಲಿರುವಂಥ ಹುಡುಗಿಯರೆಲ್ಲ ಏನು ಮಾಡಿದ್ರು, ಕಡೆಗೆ ಬೇಗ ಬೇಗ ಫೋಟೋ ತೊಗೊಂಡು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಎಷ್ಟೇ ಆದರೂ ಹುಡುಗಿಯರು ಫೋಟೋ ವಿಡಿಯೋ ಅಂತ ನಿಂತರೆ ಟೈಮ್ ಎಷ್ಟಾಗುತ್ತೆ ಅಂತ ಹೇಳಬೇಕಾಗಿರಲಿಲ್ಲ. ಆದರೆ ಸೂರ್ಯದೇವನ ಭಯದಿಂದ ಬೇಗ ಬೇಗ ವಿಡಿಯೋ ಫೋಟೋ ಮುಗಿಸ್ಕೊಂಡು ಅಲ್ಲಿಂದ ಹೊರಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಕಡೆಗೆ ನನ್ನ ತಲೆಗೆ ಒಂದು ಐಡಿಯಾ ಹೊಳಿತು, ಒಂದು ರೀಲ್ ಮಾಡೋಣ ಅಂತ. ಹೀಗಾಗಿ ರೀಲ್ ಮಾಡೋದಕ್ಕೆ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಲ್ವಾ. ಆದರೂ ಕೂಡ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಎಲ್ಲರೂ ಕೂಡ ಫಸ್ಟ್ ಏನು ಮಾಡಿದ್ವಿ, ನಮ್ಮ ವಾಲ್ಕೆರಿ ರೈಡರ್ಸ್ ಕಡೆಯಿಂದ ಎಲ್ಲರಿಗೂ ವಿಮೆನ್ಸ್ ಡೇ ವಿಶೇಷನ ಮಾಡಿದ್ವಿ. ಎಲ್ರಿಗೂ ವಿಮೆನ್ಸ್ ಡೇ ವಿಶಸ್ ಮಾಡಿದಂಥ ಮೊದಲನೇ ಕೆಲಸ ಅಂತಂದರೆ ನಾವಲ್ಲಿ ರೀಲ್ಸ್ ಮಾಡಿದ್ದು. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ 2 ರೀಲನ್ನು ಶೂಟ್ ಮಾಡಿಕೊಂಡು ಅಲ್ಲಿಂದ ಹೊರಟೇ ಬಿಟ್ವಿ.